ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಕಿಚನ್. ನಾನಿವತ್ತು ನಿಮಗೆ ಕರ್ಬೇವಿನ ಸೊಪ್ಪಿನ ಪುಳಿಯೋಗರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಐಟಮ್ಸ್ನ ನೋಟ್ ಮಾಡ್ಕೊಳ್ಳೋಣ. ಬ್ಯಾಡಗಿ, ಕೊತ್ತಂಬರಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಕೊಬ್ಬರಿ, ಮೆಣಸು, ಜೀರಿಗೆ ಮತ್ತು 1 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಸಾಸಿವೆ, 2 ಲವಂಗ, ಒಂದು ಅರ್ಧದಷ್ಟು ಚಕ್ಕೆ, ಫ್ಲೇವರ್ಗಷ್ಟೇ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಾನು ಇಲ್ಲಿ 1-2 ಕಂತೆಯಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ನೀವು ಹಸಿದು ಬೇಕಾದರೂ ತೊಗೋಬೋದು, ಇದು ಸ್ವಲ್ಪ ಡ್ರೈ ಆಗಿರೋದು ಬೇಕಿದ್ದರೂ ತೊಗೋಬೋದು. ನೋಡಿ, ಇಲ್ಲಿ ನಾನು ಒಂದು 4 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ತಿದ್ದೀನಿ. ಅದಕ್ಕೆ ನಾನು 3.5 ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನ್ ಕಡಿಮೆ ತೊಗೊಳ್ಳಿ, 3.5 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ತಿದ್ದೀನಿ. ಇದು ಸ್ವಲ್ಪ ಕೆಂಪಾಗೋಷ್ಟು ಫ್ರೈ ಮಾಡಬೇಕು. ಗೊತ್ತಾಗುತ್ತೆ ಇಲ್ಲಿ ಕೆಂಪಾಗುತ್ತೆ. ಫ್ಲೇಮ್ ಮಾತ್ರ ಲೋ ಅಲ್ಲೇ ಇರಬೇಕು, ಹೈ ಫ್ಲೇಮಲ್ಲಿ ಉರಿಬಾರ್ದು, ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ನೋಡಿ, ಇಷ್ಟು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡೋದ್ರಿಂದ ಪೌಡರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ನೋಡಿ, ಕೆಂಪಾಗೋಷ್ಟು ಫ್ರೈ ಮಾಡಬೇಕು. ಈ ಪುಳಿಯೋಗರೆ ಪೌಡರು ನಮಗೆ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಎಕ್ಸ್ಪೆಷಲಿ ಅದರಲ್ಲಿ ಐರನ್ ಜಾಸ್ತಿ ಇರುತ್ತಲ್ಲ, ಅದರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ನಾವು ಡೈರೆಕ್ಟಾಗಿ ಕರ್ಬೇವಿನ ಸೊಪ್ಪನ್ನು ತೊಗೊಳಕ್ಕಾಗಲ್ಲ. ಇದಕ್ಕೆ ನಾನು ಇಷ್ಟು ಡ್ರೈ ರೋಸ್ಟ್ ಆಗಿರೋದಕ್ಕೆ ನಾನು ಒಂದು 3 ಸ್ಪೂನಷ್ಟು ಧನಿಯಾನ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನು, 3-4 ಆ ಥರ ಮೆಜರ್ಮೆಂಟಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ನಾವು ಅದು ಕೊತ್ತಂಬರಿ ಬೀಜದ ಸ್ಮೆಲ್ ಬರೋ ತನಕ, ಅಂದರೆ ಧನಿಯಾ ಅಂತ ಹೇಳ್ತೀವಲ್ಲ, ಅದರದ್ದು ಸ್ಮೆಲ್ಲು ಬರೋ ತನಕ ನಾವು ಫ್ರೈ ಮಾಡಬೇಕು. ನೋಡಿ, ಅದ್ರ ಜೊತೆಗೆ ಅಂದರೆ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡೋದ್ರಿಂದ ಸೀದೋದಂಗೆ ಆಗಿಬಿಡುತ್ತೆ. ಒಂದೊಂದು ಚೆನ್ನಾಗಿ ಫ್ರೈ ಆಗುತ್ತೆ, ಒಂದೊಂದು ಚೆನ್ನಾಗಿ ಫ್ರೈ ಆಗೋಲ್ಲ. ಅದಕ್ಕೆ ಒಂದೊಂದಾಗೆ ಆ್ಯಡ್ ಮಾಡ್ತಾ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ, ಎಲ್ಲ ಈಕ್ವಲ್ ಕ್ವಾಂಟಿಟಿಲಿ ಫ್ರೈ ಆಗುತ್ತೆ ಅಂತ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 18 ಒಂದು 20 ಬ್ಯಾಡಗಿನ ತೊಗೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ. ಈ ಬ್ಯಾಡಗಿ ಏನು ಖಾರ ಇರಲ್ಲ, ಕಲರ್ ಅಷ್ಟೇ ಇರುತ್ತೆ. ಅದಕ್ಕೆ ನಾನು ಒಂದು 20 ಬ್ಯಾಡಗಿನ ತೊಗೊಂಡಿದ್ದೀನಿ. ಈ ಮೆಜರ್ಮೆಂಟ್ಗೆ 20 ಬ್ಯಾಡಗಿ. ನಾವು ಪೆಪ್ಪರ್ನ ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ನಾನಿಲ್ಲಿ 3 ಸ್ಪೂನಷ್ಟು ಪೆಪ್ಪರ್ನ ಹಾಕ್ತಿದ್ದೀನಿ. ಇದನ್ನು ಹಾಕಿ ಈಗ ನಾನು 1 ಸ್ಪೂನಷ್ಟು ಮೆಂತ್ಯ ಇಟ್ಕೊಂಡಿದ್ನಲ್ಲ, ಆ ಮೆಂತ್ಯ ಕೂಡ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಮೆಂತ್ಯ ಸಾಕಾಗುತ್ತೆ. ಇಷ್ಟು ಹಾಕಿ ಇದನ್ನು ಫ್ರೈ ಮಾಡೋಣ. ನೋಡಿ, ಈ ರೀತಿ ಫ್ರೈ ಮಾಡಿ ನೆಕ್ಸ್ಟ್ ನಾನು 1 ಸ್ಪೂನಷ್ಟು ಸಾಸಿವೆ ಇಟ್ಕೊಂಡಿದ್ನಲ್ಲ, ಆ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಒಂದು 1/2 ಚಕ್ಕೆ, 2 ಲವಂಗ. ಇದು ಫ್ಲೇವರ್ಗಷ್ಟೇ, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ನೋಡಿ, ಇದೆಲ್ಲ ಸೇರಿಸಿ ಫ್ರೈ ಮಾಡೋಣ. ನೆಕ್ಸ್ಟು ಜೀರಿಗೆನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಯಾಕಂದರೆ ಜೀರಿಗೆ ಬೇಗ ಫ್ರೈ ಆಗಿಬಿಡುತ್ತೆ. ನೋಡಿ, ನಾನು 3 ಸ್ಪೂನ್ಸು ಮೆಣಸನ್ನ ತೊಗೊಂಡಿದ್ದೆ, ಅದಕ್ಕೆ 4 ಸ್ಪೂನ್ಸು ಜೀರಿಗೆನ ಆ್ಯಡ್ ಮಾಡ್ತಿದ್ದೀನಿ. ಆವಾಗ ಅದೆರಡು ಈಕ್ವಲ್ ಆಗುತ್ತೆ ಅಂತ. 1:2 ತೊಗೋಬೇಕು. ಅಂದರೆ ನಾವು ಪೆಪ್ಪರ್ನ 3 ಸ್ಪೂನ್ ತೊಗೊಂಡಿದ್ರೆ 1 ಸ್ಪೂನ್ ಜಾಸ್ತಿ ಜೀರಿಗೆನ ತೊಗೋಬೇಕು. ನೋಡಿ, ಫ್ರೈ ಮಾಡ್ತಾಯಿದ್ದೀನಿ ಇವಾಗ. ನೋಡಿ, ಇದೆಲ್ಲ ಡ್ರೈ ಆಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ಈ ಬ್ಯಾಡಗಿ ಎಲ್ಲ ಹಿಂಗೆ ಮುಟ್ಟಿದ್ರೆ ಕ್ರಿಸ್ಪಾಗಿ ಬರಬೇಕು, ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ಇಷ್ಟು ಕೆಂಪಾಗಿದೆ, ಎಲ್ಲವೂ ಕೂಡ ಈಕ್ವಲಾಗಿ ಫ್ರೈ ಆಗಿದೆ. ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ ನೋಡಿ. ನಾನು ನೆಕ್ಸ್ಟ್ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ನೀವು ಹಸಿ ಇದ್ದರೂ ಕೂಡ ತೊಗೋಬೋದು, ಈ ರೀತಿ ಸ್ವಲ್ಪ ಒಣಗಿದೆ ಅಂದರೂ ಕೂಡ ತೊಗೋಬೋದು, ಏನು ತೊಂದರೆ ಇಲ್ಲ. ಹಸಿ ಇದ್ದರೂ ಕೂಡ ಈ ರೀತಿ ಫ್ರೈ ಮಾಡಿದಾಗ ಡ್ರೈ ಆಗುತ್ತೆ. ವೆಟ್ಟಿದೆ ಅಂತ ಏನು ತಲೆ ಕೆಡ್ಸ್ಕೊಳ್ಳೋದು ಬೇಡ, ವೆಟ್ಟು ಡ್ರೈ ಆಗಿಬಿಡುತ್ತೆ. ನಾನಿಲ್ಲಿ ಅದಕ್ಕೇ ಡ್ರೈ ಕರ್ಬೇವಿನ ಸೊಪ್ಪನ್ನೇ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಫ್ರೈ ಮಾಡಿದ್ರೆ, ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಕರ್ಬೇವಿನ ಸೊಪ್ಪು ಮುಟ್ಟಿದ್ರೆ ಸ್ವಲ್ಪ ಪೌಡರ್ ರೀತಿ ಆಗಬೇಕು, ಅಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಫ್ರೈ ಮಾಡ್ತಾಯಿದ್ದೀನಿ.
ಎಲ್ಲನೂ ಸೇರಿಸಿ ಫ್ರೈ ಮಾಡಬೇಕು ಟೋಟಲಾಗಿ. ಇಲ್ಲಿ ಏನೂ ಆ್ಯಡ್ ಮಾಡೋಂಗಿಲ್ಲ ಇನ್ನು. ಇದನ್ನು ಫ್ರೈ ಮಾಡಿ ಸ್ವಲ್ಪ ಕೂಲಾಗೋಕ್ಕೆ ಬಿಡೋಣ. ಸ್ವಲ್ಪ ಕೂಲಾದಮೇಲೆ ಮಿಕ್ಸಿಲಿ ನಮಗೆ ಸ್ವಲ್ಪ ರವೆ ಥರ ನಾವು ಪೌಡ್ರನ್ನ ಮಾಡಿಕೊಂಡ್ರೆ ಪುಳಿಯೋಗರೆ ಪೌಡರ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನೋಡಿ, ಇಷ್ಟು ಪೌಡರ್ ಥರ ಇರಬೇಕು. ತುಂಬ ನುಣ್ಣಗೂ ಆಗಬಾರ್ದು, ತುಂಬ ತರಿಯಾಗೂ ಇರಬಾರ್ದು, ಮೀಡಿಯಮಾಗಿ ಪೌಡ್ರನ್ನ ಮಾಡ್ಕೋಬೇಕು. ನೋಡಿ, ಇದು ಕಂಪ್ಲೀಟಾಗಿ ರೆಡಿ ಇದೆ. ನೋಡಿ, ಪುಳಿಯೋಗರೆ ಪೌಡರ್ ಕಂಪ್ಲೀಟಾಗಿ ರೆಡಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪುಳಿಯೋಗರೆ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಇದ್ರ ಗೊಜ್ಜನ್ನ ಮಾಡಿ ರೈಸ್ ಜೊತೆ ಹೇಗೆ ಕಲಿಸೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದನ್ನು ನಾವು ಈ ರೀತಿ ಏರ್ ಕಂಟೆಂಟ್ ಇರೋವಂಥ ಬಾಕ್ಸಲ್ಲಿ ಹಾಕಿ ನಾವು ಟೈಟಾಗಿ ಮುಚ್ಚಿಟ್ಕೊಂಡ್ರೆ 1 ಮಂತ್ ಬೇಕಿದ್ದರೂ ಯೂಸ್ ಮಾಡ್ಬೋದು, ಏನೂ ಹಾಳಾಗಲ್ಲ. ಈ ರೀತಿ ಬಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡಿ ಎತ್ತಿಟ್ಕೊಂಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.